ಹಲೋ ಎವ್ರಿವಾನ್, ಇದು ಮಂಗಳವಾರ ಸಂಜೆಕಿಂದ ವಿಡಿಯೋ ನೋಡಿರಿ. ಸಂಜೆಗೆ ನಮ್ಮ ಮನೆಯವರು ಬರಬೇಕಾದ್ರೆ ಚಿಕನ್ ತರ್ತೀನಿ ಅಂತ ಇದ್ದರು. ಅದ್ರ ಸಲ ನಾನಿಲ್ಲಿ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಅದೆಲ್ಲ ಕಟ್ ಮಾಡಿ ಇಡಾಕತ್ತಿದ್ದೆ ನಾನು. ಅದಕ್ಕೆ ನಿಮ್ಮ ಜೊತೆನೇ ಒಂದು ರೆಸಿಪಿ ಶೇರ್ ಮಾಡ್ಕೋಬೇಕಂತೇಳಿ ವಿಡಿಯೋ ಮಾಡಾಕತ್ತೀನಿ ರೀ. ಇವತ್ತಿನ ಚಿಕನ್ ನಿಮ್ಗೆ ಏನಾರು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಮ್ಗೆ. ಇವತ್ತು ಚಿಕನ್ ಒಂದು ಅರ್ಧ kg ಚಿಕನ್ಗೆ ನಾನು ಇಲ್ಲಿ ರೆಡಿ ಮಾಡ್ಕೊತಿರೋದು. 3 ಉಳ್ಳಾಗಡ್ಡಿ ತೊಗೊಂಡಿನಿ, 3 ಟೊಮೆಟೊ ತೊಗೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ ಸ್ವಲ್ಪ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ತೆಂಗಿನಕಾಯಿ ತೊಗೊಂಡಿನಿ ನಾನಿಲ್ಲಿ. ಕೆಲವೊಬ್ಬರು ಒಣ ಕೊಬ್ಬರಿದು ಹಾಕಿ ಮಾಡ್ತಾರೆ, ಸ್ವಲ್ಪ ಎಣ್ಣೆ ಜಾಸ್ತಿ ಬಿಡ್ತದೆ ಅಂಥೇಳಿ. ನಿಮಗೆ ಯಾವ ಥರ ಇದು ಅನ್ಸೋದಕ್ಕೆ ಹಾಕಿರಿ. ಜಾಸ್ತಿ ಕೊಬ್ಬರಿ ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ಭಾಳ ಆದ್ರೆ ಇದು ಅನಿಸುತ್ತೆ, ಜಾಸ್ತಿ ಆಗಿಬಿಡ್ತಂದ್ರೆ ಬರೀ ಕೊಬ್ಬರಿ ಅನಿಸ್ಬಿಟ್ಟು ಅದು ಕೊಬ್ಬರಿ ಸಾರು ಥರ ಅನಿಸ್ಬಿಡ್ತೈತೆ ರೀ, ಸರಿ ಅನಿಸಲ್ಲ. ಸ್ವಲ್ಪ ನೋಡಿ ಹಾಕಿರಿ. ಆಮೇಲೆ ಇಲ್ಲಿ ಮೊಸರನ್ನ ಹಾಕಿ ಮಾಡಾಕತ್ತೀನಿ ನಾವು. ಅದಕ್ಕೆ ಇಲ್ಲಿ ಇದೆಲ್ಲ ರೆಡಿ ಆಗೋಯ್ತು. ಆಮೇಲೆ ಫೋನ್ ಬಂದಿತ್ತು, ನಾನು ಹಾಗೆ ಮಾತಾಡ್ಕತ್ತೀನಿ. ನಮ್ಮನೆಯವ್ರು ಚಿಕನ್ ಆಲ್ರೆಡಿ ಮಾಡಾಕತ್ತಿರ, ಅರ್ಧ ನಾನು ನೋಡಲೇ ಇಲ್ಲ. ಸ್ವಲ್ಪ ಏನಿಲ್ಲ ರೀ, ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಅರಿಶಿನ ಹಾಕಿ ಚೆಂದಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ರು. ಆಮೇಲೆ ಕೊಬ್ಬರಿ ಏನಿದೆ ನೋಡಿರಿ, ಕೊಬ್ಬರಿ ಮತ್ತು ಸ್ವಲ್ಪ ಖಾರ, ಉಪ್ಪು ಇದಿಷ್ಟು ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ರು. ಫುಲ್ಲು ಸಣ್ಣಂಗೆ ಹಾಕಬೇಕಾಗ್ತೈತಿ. ಹಾಕಿ ಈಗ ಫ್ರೈ ಮಾಡಾಕತ್ತಿದ್ರು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇನ್ನೂ ಸ್ವಲ್ಪ ಬೇಕಂತೇಳಿ ಮತ್ತು ಸ್ವಲ್ಪ ಅಲ್ಲನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡ್ಕೊತಿದ್ರು ನಮ್ಮನೆಯವರು. ಸುಕ್ಕ ಈ ಥರದ್ದೆಲ್ಲ ಗ್ರೇವಿ ನಮ್ಮನೆಯವ್ರು ಭಾಳ ಚಂದ ಮಾಡ್ತಾರೆ. ಹೀಗಾಗಿ ನಾನು ಯಾವಾಗಲೂ ಅವ್ರ ಕಡೆನೇ ಮಾಡ್ಸೋಕೆ ಹಚ್ತೀನಿ ಜಾಸ್ತಿ. ಸಾರುಗಳದ್ದು ಏನಾರು ಮಾಡಿದ್ರೆ ಅಷ್ಟೇ ನಾನು ಮಾಡಿರ್ತೀನಿ ರೀ. ಇದು ಚೆಂದಾಗಿ ಒಂದು ಸರಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರು. ಜಾಸ್ತಿ ಇದಕ್ಕೇನು ಕುದ್ಸಕ್ಕೆ ನೀರು ಹಾಕಿಲ್ಲ ರೀ ನಮ್ಮನೆಯವರು, ಜಾಸ್ತಿ ಬರೀ ಎಣ್ಣೆ ಒಳಗೇ ಫ್ರೈ ಮಾಡ್ಕೊಂಡಿದ್ರು. ಆಮೇಲೆ ಸೈಡಿಗೆ ಇನ್ನೊಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಯಾರ, ಮತ್ತು ಈ ಟೊಮೆಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನು ಹಾಕ್ಯಾರ ಅಂದ್ರೆ ಅರಿಶಿನ, ಆಮೇಲೆ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ, ಆಮೇಲೆ ಮಸಾಲೆ ಖಾರ ಇದಿಷ್ಟು ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡಾರಿ. ಸ್ವಲ್ಪ ಸೇಮ್ ಹೆಂಗಾಗಿರ್ತದೆ ಅಂದರೆ, ಇದು ಟೊಮೆಟೊ ಗೊಜ್ಜು ಮಾಡ್ತೀವಿ ನೋಡ್ರಿ, ಸೇಮ್ ಆ ಥರನೇ ಇದಾಗಿರ್ತೈತೆ ನೋಡಿರಿ. ಆ ಥರ ಫುಲ್ಲು ಮಿಕ್ಸ್ ಮಾಡ್ಕೊಂಡು ಚೆಂದಂಗೆ ಅದನ್ನು ಎಣ್ಣೆ ಬಿಡುವವರೆಗೂ ಟೊಮೆಟೊ ಎಲ್ಲ ಇದಾಗಿ ಆ ಥರ ಚೆಂದ ಒಂದು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮೊಸರು ಹಾಕ್ಕೊಂಡಾರಿ. ಮೊಸರದೆಲ್ಲ ಹಾಕಿ ಚೆಂದಾಗಿ ಒಂದು ಮಿಕ್ಸ್ ಮಾಡ್ಲಾಕತ್ತಿದ್ರು. ಅದಕ್ಕೆ ಎಣ್ಣೆ ಬಿಡ್ಬೇಕು ನೋಡ್ರಿ, ಮೊಸರೆಲ್ಲ ಹಾಕಿ ಚೆಂದಾಗಿ ಇನ್ನಷ್ಟು ಎಣ್ಣೆ ಬಿಡ್ತದೆ ಅದು. ಆವಾಗ ಕಂಪ್ಲೀಟಾಗಿ ಇದಾಗಿತ್ತು ಅಂತ ಅರ್ಥ. ಅದು ಚೆಂದಾಗಿ ಹಾಗೆ ಕುಸಕ್ಕಿಟ್ಟಿದ್ರು. ಈ ಕಡೆ ಸೈಡಿಗೆ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತಿದ್ರು ಹಾಗೆ ಅವಾಗವಾಗ. ಆಮೇಲೆ ಮಿಕ್ಸರ್ಗೆ ಏನು ಹಾಕ್ಕೊಂಡಿದ್ರು ನೋಡ್ರಿ, ಅದೆಲ್ಲ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಕುಸಕ್ಕಿಟ್ಟಾರಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರು. ಇದನ್ನು ನೋಡೋಕೆ ರೀ ಇಷ್ಟೇ ಹಿಂಗೇನಿದೆ ನೋಡ್ರಿ, ಇದಿಷ್ಟೇ ತಿನ್ಬೋದಾಗಿತ್ತು, ಅಷ್ಟು ಚೆಂದ ಅನಿಸ್ಕತ್ತಿತ್ತು. ನೋಡಿದ್ರೆ ಬಾಯಿಯೊಳಗೆ ನೀರು ಬರೋಂಗಾಗಿತ್ತು, ಅಷ್ಟು ಚೆಂದ ಅನ್ನಿಸ್ಲಿಕ್ಕತ್ತಿತ್ತು. ಹಾಗೆ ತಿನ್ಬೋದಿತ್ತು. ಅಷ್ಟು ಏನೋ ಗೊತ್ತಿಲ್ಲ ರೀ, ನಮ್ಮನೆಯವ್ರು ಭಾಳ ಚೆಂದ ಮಾಡ್ತಾರೆ. ಯಾವಾಗಲೂ ಒಂದೊಂದು ಥರ ಬೇರೆ ಬೇರೆನೇ ಮಾಡಿರ್ತಾರೆ ರೆಸಿಪಿನ. ಮಾಡಿದಾಗೆಲ್ಲ ಒಂದೊಂದು ಚೇಂಜಸ್ಸು, ಏನೇನೋ ಬೇರೆ ಬೇರೆ ಹಾಕಿ ಮಾಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಮಾಡಬೇಕಾದ್ರೆ ಏನೇನು ಹಾಕ್ತೀನಿ ಅಂತ ಕೇಳಿ ಎಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ ಅವ್ರಿಗೆ ಮಾಡಬೇಕಾದ್ರೆ. ಇದೆಲ್ಲ ಮಿಕ್ಸ್ ಮಾಡಿರೋದನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಚೆಂದಂಗೆ ಒಂದು ಕುದಿಸ್ಕೋತಾರೆ. ಸ್ವಲ್ಪ ನಿಂಬೆಹಣ್ಣೆಲ್ಲ ಹಾಕಿ ಚೆಂದಂಗೆ. ಆಮೇಲೆ ನಾನು ಇದು ಕುದಿಸೋಕೆ ಈ ಕಡೆ ಸೈಡಿಗೆ ಇಟ್ಟು ಮಸಾಲೆ ರೈಸ್ ಮಾಡಿಕೊಂಡೆ. ಮಸಾಲೆ ರೈಸ್ ಮಾಡಿರೋದು ಇದನ್ನು ರೆಸಿಪಿ ಅಂತೂ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ರೀ, ಒಂದು ವಿಡಿಯೋ ಐತಿದ್ರದ್ದು, ಬೇಕಿದ್ರೆ ನೋಡಿರಿ. ಈಗ ಬರೀ ಜಸ್ಟ್ ಮಾಡೋದಷ್ಟೇ ತೋರಿಸಿದೆ ನಿಮಗೆ. ಇದು ಸುಕ್ಕನೂ ರೆಡಿಯಾಗಿ ಹೋಗೈತಿ ನೋಡ್ರಿ, ಚೆಂದ ಆಗೈತಿ ಅಂತೇಳಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಆಮೇಲೆ ರೈಸು ರೆಡಿಯಾಗಿತ್ತು. ಎಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಬಿಟ್ರಿ, ಮತ್ತು ಬೆಳಗ್ಗೆ ಏನಾರು ಇದಾಗಿ ಹೋಗ್ತದೆ ಅಂಥೇಳಿ ಎಲ್ಲ ಹಾಗೆ ಪರ್ಷನ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇದು ಮಾಡ್ಕೊಂಡು ಇಟ್ಕೊಂಡಿರಿ. ಇಲ್ಲ ಫುಲ್ ಇದಾಗ್ಬಿಡ್ತೀವಿ, ಬೆಳಗ್ಗೆ ಮಾಡೋಕ್ಕೆ ಕಷ್ಟ ಆಗ್ಬಿಡ್ತೈತೆ ರೀ, ಎಲ್ಲ ಹೊಲಸಂಗೆ ಇಟ್ಕೊಂಡು ಕೂತ್ಬಿಟ್ವಿ ಅಂದ್ರೆ ಅಂಥೇಳಿ. ರೈಸ್ ರೆಡಿ ಆಗೈತಿ. ಈಗ ಊಟಕ್ಕೆ ಹಾಕ್ಕೊಳಕತ್ತಿದ್ದೆ ನೋಡ್ರಿ ಪ್ಲೇಟ್ ಒಳಗೆ. ರೈಸ್ ನೋಡ್ರಿ ಎಷ್ಟು ಚೆಂದ ಇದಾಗೈತಿ ಅಂಥೇಳಿ. ಈ ರೆಸಿಪಿ ಬೇಕಿದ್ರೆ ನೋಡಿರಿ. ಇದು ನಾನ್ ವೆಜ್ ಒಳಗೆ ಭಾಳ ಚಲೋ ಅನಿಸ್ತೈತಿ. ಆಮೇಲೆ ಎಗ್ ಸಾಂಬಾರು ಅದೇನಾರು ಮಾಡಿದ್ರು ಭಾರಿ ಚಲೋ ಅನಿಸ್ತೈತಿ. ಇದು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇವತ್ತಿನ ರೆಸಿಪಿ ಚಿಕನ್ದು ಆಮೇಲೆ ರೈಸು ಇಷ್ಟ ಆಗೈತಂತಂದ್ರೆ ನಮ್ಮ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್.